ಪ್ರೀತಿಯ ಕೇಳುಗರಿಗೆ ನಮ್ಮ ಚಾನಲ್ಗೆ ಸ್ವಾಗತ. ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಪ್ರಿಯಾ ಒಂದು ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡುತ್ತಿದ್ದಳು. ಬೆಳಗ್ಗೆ ಆಫೀಸ್ಗೆ ಹೋಗುವುದು, ಕೆಲಸ ಮುಗಿಸಿ ಮನೆಗೆ ಬರುವುದು ಅವಳ ಜೀವನ ಅಷ್ಟೆ. ಪ್ರೀತಿ, ಹುಡುಗ, ಮದುವೆ ಇಂತಹ ವಿಷಯಗಳ ಬಗ್ಗೆ ಅವಳಿಗೆ ಅಷ್ಟೇನೂ ಆಸಕ್ತಿ ಇರಲಿಲ್ಲ. ಅವಳ ಸ್ನೇಹಿತರು ಆಗಾಗ ನಿನಗೆ ಯಾರಾದರೂ ಇಷ್ಟನಾ ಎಂದು ಕೇಳಿದರೆ ನನಗೆ ಇಂತಹ ವಿಷಯಗಳಿಗೆ ಟೈಮ್ ಇಲ್ಲ ಎಂದು ನಗುತ್ತಾ ತಪ್ಪಿಸಿಕೊಳ್ಳುತ್ತಿದ್ದಳು. ಅದೇ ಆಫೀಸ್ನಲ್ಲಿ ರೋಹಿತ್ ಕೆಲಸ ಮಾಡುತ್ತಿದ್ದ. ರೋಹಿತ್ ಹೆಚ್ಚು ಮಾತನಾಡುವ ಹುಡುಗನಲ್ಲ, ಆದರೆ ಕೆಲಸದಲ್ಲಿ ತುಂಬ ಜವಾಬ್ದಾರಿಯುತ. ಪ್ರಿಯಾ ಅವನಿಗೆ ಮೊದಲಿನಿಂದಲೂ ಪರಿಚಯ, ಆದರೆ ಇಬ್ಬರು ಹೆಚ್ಚಾಗಿ ಮಾತನಾಡುತ್ತಿರಲಿಲ್ಲ. ಒಂದು ದಿನ ಆಫೀಸ್ನಲ್ಲಿ ಪ್ರಿಯಾ ತನ್ನ ಟೇಬಲ್ ಮೇಲೆ ಕುಳಿತು ಕೆಲಸ ಮಾಡುತ್ತಿದ್ದಳು. ರೋಹಿತ್ ಅವಳ ಬಳಿ ಬಂದು, ನಿಮ್ಮ ಪೆನ್ ಬೇಕು. ಪ್ರಿಯಾ ಅವನ ಕಡೆ ನೋಡಿದಳು. ನನ್ನ ಪೆನ್ ಯಾಕೆ? ನನ್ನದು ಸಿಗ್ತಿಲ್ಲ. ಇದು ನನ್ನ ಫೇವ್ರೆಟ್ ಪೆನ್. ಹಾಗಾದರೆ ಬೇಡ. ಅವನು ಹೋಗಲು ತಿರುಗಿದ. ಪ್ರಿಯಾ ಅವನನ್ನು ಕರೆದು, ತಗೊಳ್ಳಿ. ಅವನು ಪೆನ್ ತೆಗೆದುಕೊಂಡು ಥ್ಯಾಂಕ್ಸ್ ಎಂದ. ಮತ್ತೆ ಕೊಡಬೇಕು. ಖಂಡಿತ. ಆ ದಿನ ಸಂಜೆ ಆಫೀಸ್ ಮುಗಿದರೂ ರೋಹಿತ್ ಪೆನ್ ವಾಪಸ್ ಕೊಡಲಿಲ್ಲ. ಮರುದಿನ ಪ್ರಿಯಾ ಅವನ ಬಳಿ ಹೋಗಿ, ನನ್ನ ಪೆನ್. ರೋಹಿತ್ ಜೇಬಿನಿಂದ ಪೆನ್ ತೆಗೆದುಕೊಟ್ಟ. ನೆನಪಿಟ್ಟುಕೊಂಡಿದ್ದೀರಲ್ಲ? ಪ್ರಿಯಾ ಅವನತ್ತ ನೋಡುತ್ತಾ, ನನ್ನ ವಸ್ತು ನನಗೆ ನೆನಪಿರುತ್ತೆ. ನಾನು ನಿಮ್ಮ ವಸ್ತು ಕದ್ದಿಲ್ಲ. ಹಾಗಂತ ಹೇಳಿಲ್ಲ. ಇಬ್ಬರೂ ನಕ್ಕರು. ಆ ಸಣ್ಣ ಮಾತಿನಿಂದ ಅವರ ನಡುವೆ ಒಂದು ರೀತಿಯ ಸ್ನೇಹ ಶುರುವಾಯಿತು. ನಂತರ ಪ್ರತಿದಿನ ಯಾವುದಾದರೂ ಒಂದು ಸಣ್ಣ ವಿಷಯಕ್ಕೆ ಮಾತನಾಡುತ್ತಿದ್ದರು. ಒಮ್ಮೆ ಪ್ರಿಯಾ ಲಂಚ್ ಬಾಕ್ಸ್ ತರದೆ ಬಂದಿದ್ದಳು. ರೋಹಿತ್ ಗಮನಿಸಿ, ಇವತ್ತು ಊಟ ತಂದಿಲ್ವಾ? ಇಲ್ಲ. ಯಾಕೆ? ಬೆಳಗ್ಗೆ ಲೇಟ್ ಆಯಿತು. ಅವನು ತನ್ನ ಊಟದ ಡಬ್ಬಿ ಅವಳ ಮುಂದೆ ಇಟ್ಟ. ತಿನ್ನಿ. ಬೇಡ. ನಾನು ತುಂಬ ತಿನ್ನಲ್ಲ. ಸಾಕಾಗುತ್ತೆ. ನನಗೆ ಬೇಡ. ಸರಿ. ಅವನು ಡಬ್ಬಿ ಮುಚ್ಚಿ ತನ್ನ ಕಡೆ ತೆಗೆದುಕೊಂಡ. 5 ನಿಮಿಷಗಳ ನಂತರ ಪ್ರಿಯಾ ನಿಧಾನವಾಗಿ, ಸ್ವಲ್ಪ ಕೊಡ್ತೀರಾ? ರೋಹಿತ್ ನಗುತ್ತಾ, ಬೇಡ ಅಂದಿದ್ದು ಯಾರು? ನಾನೇ. ಹಾಗಾದರೆ ಈಗ ಹಸಿವಾಗಿದೆಯಾ ಎಂದು ನಕ್ಕ. ಆ ದಿನದಿಂದ ಅವನು ಪ್ರತಿದಿನ ಲಂಚ್ ಸಮಯದಲ್ಲಿ ಅವಳಿಗೆ ಕೇಳುತ್ತಿದ್ದ, ಊಟ ತಂದಿದ್ದೀರಾ? ಆ ಪ್ರಶ್ನೆ ಪ್ರಿಯಾಳಿಗೆ ನಿಧಾನವಾಗಿ ಇಷ್ಟವಾಗತೊಡಗಿತು. ಅವಳಿಗೂ ಗೊತ್ತಿರಲಿಲ್ಲ, ಅವನ ಒಂದು ಸಣ್ಣ ಪ್ರಶ್ನೆಗಾಗಿ ತಾನು ಕಾಯುತ್ತಿದ್ದೇನೆ ಎಂದು. ಒಂದು ದಿನ ರೋಹಿತ್ ಆಫೀಸ್ಗೆ ಬರಲಿಲ್ಲ. ಬೆಳಗ್ಗೆ ಪ್ರಿಯಾ ಆಫೀಸ್ಗೆ ಬಂದ ಕೂಡಲೇ ಅವನ ಟೇಬಲ್ ಖಾಲಿ ಇರುವುದನ್ನು ನೋಡಿದಳು. ಮೊದಲಿಗೆ ಏನೂ ಅನಿಸಲಿಲ್ಲ, ಆದರೆ ಸಮಯ ಕಳೆದಂತೆ ಅವಳಿಗೆ ಏನೋ ಬೇಸರ. ಲಂಚ್ ಸಮಯದಲ್ಲಿ ಅವಳು ಸಹಜವಾಗಿಯೇ ಅವನ ಟೇಬಲ್ ಕಡೆ ನೋಡಿದಳು. ಅವನಿಲ್ಲ. ಸಂಜೆ ಮನೆಗೆ ಹೋದ ಮೇಲೂ ಅವಳಿಗೆ ಅವನ ನೆನಪು ಬರುತ್ತಿತ್ತು. ಕೊನೆಗೆ ಮೊಬೈಲ್ ತೆಗೆದುಕೊಂಡು ಮೆಸೇಜ್ ಮಾಡಿದಳು, ಇವತ್ತು ಯಾಕೆ ಬಂದಿಲ್ಲ? ಕೆಲವು ನಿಮಿಷಗಳ ನಂತರ ಉತ್ತರ ಬಂತು, ಜ್ವರ. ಮನೆಯಲ್ಲಿ ಇದ್ದೀನಿ. ಅವಳು ತಕ್ಷಣ, ಈಗ ಹೇಗಿದ್ದೀರಾ? ಪರವಾಗಿಲ್ಲ. ಔಷಧಿ ತೆಗೆದುಕೊಂಡಿದ್ದೀರಾ? ಹೌದು. ಅದಾದ ಮೇಲೆ ಪ್ರಿಯಾ ಮೊಬೈಲ್ ಕೆಳಗೆ ಇಟ್ಟಳು. ಸ್ವಲ್ಪ ಹೊತ್ತಿನ ನಂತರ ಮತ್ತೆ ತೆಗೆದುಕೊಂಡಳು. ಇನ್ನೊಂದು ಮೆಸೇಜ್ ಮಾಡಬೇಕೆಂದು ಅನಿಸಿತು, ಆದರೆ ಏನು ಬರೆಯಬೇಕು ಎಂದು ಗೊತ್ತಾಗಲಿಲ್ಲ. ಅವಳಿಗೆ ಆಗ ಅರ್ಥವಾಯಿತು, ನಾನು ಯಾಕೆ ಇವನ ಬಗ್ಗೆ ಇಷ್ಟು ಯೋಚಿಸುತ್ತಿದ್ದೇನೆ? ಅವಳು ತನ್ನನ್ನೇ ಕೇಳಿಕೊಂಡಳು. ಉತ್ತರ ಮಾತ್ರ ಸಿಗಲಿಲ್ಲ. ಮುಂದಿನ ದಿನ ರೋಹಿತ್ ಆಫೀಸ್ಗೆ ಬಂದ. ಪ್ರಿಯಾ ಅವನನ್ನು ನೋಡಿದ ಕೂಡಲೇ, ಈಗ ಹುಷಾರಾ ಎಂದು ಕೇಳಿದಳು. ಹೌದು. ನಿನ್ನೆ ತುಂಬ ಜ್ವರ ಇತ್ತಾ? ಹೌದು. ಡಾಕ್ಟರ್ ಏನು ಹೇಳಿದರು? ರೋಹಿತ್ ನಕ್ಕ. ನಿನ್ನೆ ಅಷ್ಟು ವಿಚಾರಿಸಿದ್ದೀರಲ್ಲ, ಇವತ್ತು ಇಂಟರ್ವ್ಯೂ ಮಾಡ್ತಿದ್ದೀರಾ? ಪ್ರಿಯಾ ತಕ್ಷಣ ಮುಖ ತಿರುಗಿಸಿದಳು. ಹೋಗಿ ನಿಮ್ಮ ಕೆಲಸ ನೋಡಿ. ಅವನು ನಗುತ್ತಾ ತನ್ನ ಟೇಬಲ್ಗೆ ಹೋದ. ಆ ದಿನ ಅವಳ ಮುಖದಲ್ಲಿ ನಗು ಇತ್ತು, ಆದರೆ ಆ ನಗುವಿನ ಅರ್ಥ ಅವಳಿಗೆ ಗೊತ್ತಿರಲಿಲ್ಲ. ಕೆಲವು ದಿನಗಳ ನಂತರ ಆಫೀಸ್ಗೆ ಹೊಸ ಹುಡುಗನೊಬ್ಬ ಬಂದ. ಅವನು ಪ್ರಿಯಾಳ ಜೊತೆ ಹೆಚ್ಚು ಮಾತನಾಡಲು ಶುರು ಮಾಡಿದ.
ರೋಹಿತ್ ದೂರದಿಂದ ಅದನ್ನು ನೋಡುತ್ತಿದ್ದ. ಅವನಿಗೆ ಏನೋ ಕಿರಿಕಿರಿ, ಆದರೆ ತೋರಿಸಿಕೊಳ್ಳಲಿಲ್ಲ. ಆ ದಿನ ಸಂಜೆ ಪ್ರಿಯಾ ಕೇಳಿದಳು, ಏನಾಗಿದೆ ಇವತ್ತು, ಯಾಕೆ ಸೈಲೆಂಟ್? ಏನೂ ಇಲ್ಲ. ಇಲ್ಲ, ಏನೋ ಇದೆ. ನಿಮಗೆ ಹೊಸ ಫ್ರೆಂಡ್ ಸಿಕ್ಕಿದಾರಲ್ಲ, ಅವರ ಜೊತೆ ಮಾತಾಡಿ. ಪ್ರಿಯಾ ಕೆಲವು ಕ್ಷಣ ಅವನ ಮುಖ ನೋಡಿದಳು. ನಂತರ ನಗುತ್ತಾ, ನಿಮಗೆ ಅಸೂಯೆ ಆಗ್ತಿದೆಯಾ? ರೋಹಿತ್ ತಕ್ಷಣ, ನನಗ್ಯಾಕೆ ಅಸೂಯೆ ಆಗಬೇಕು? ನಿಮ್ಮ ಜೀವನ, ಯಾರ ಜೊತೆ ಬೇಕಾದರೂ ಮಾತಾಡಿ. ಅವನು ಅಲ್ಲಿಂದ ಹೊರಟ. ಪ್ರಿಯಾ ಅವನನ್ನೇ ನೋಡುತ್ತಾ ನಿಂತಳು. ಆ ಕ್ಷಣದಲ್ಲಿ ಅವಳಿಗೆ ಎಲ್ಲವೂ ಅರ್ಥವಾಯಿತು. ಅವನಿಗೆ ತನ್ನ ಮೇಲೆ ಇಷ್ಟ ಇದೆ ಎಂದು. ಆದರೆ ಅದಕ್ಕಿಂತ ದೊಡ್ಡ ಸತ್ಯವೊಂದನ್ನು ಅವಳು ಅಂದು ತಿಳಿದುಕೊಂಡಳು. ಅವಳಿಗೂ ಅವನ ಮೇಲೆ ಇಷ್ಟವಿತ್ತು. ಅವಳು ಅದನ್ನು ಇಷ್ಟು ದಿನ ಒಪ್ಪಿಕೊಳ್ಳಲು ಮಾತ್ರ ಸಿದ್ಧಳಿರಲಿಲ್ಲ. ಮರುದಿನ ರೋಹಿತ್ ಎಂದಿನಂತೆ ಕೆಲಸ ಮಾಡುತ್ತಿದ್ದ. ಪ್ರಿಯಾ ಅವನ ಬಳಿ ಬಂದು ನಿಂತಳು. ನಿನ್ನೆ ಯಾಕೆ ಕೋಪ ಮಾಡಿಕೊಂಡಿರಿ? ನಾನು ಕೋಪ ಮಾಡಿಕೊಂಡಿಲ್ಲ. ಮಾಡಿದ್ದೀರಿ? ಇಲ್ಲ. ಸರಿ. ಅವಳು ಹೋಗಲು ತಿರುಗಿದಳು. ಪ್ರಿಯಾ. ಅವಳು ಹಿಂದಿರುಗಿ ನೋಡಿದಳು. ರೋಹಿತ್ ಕೆಲವು ಕ್ಷಣ ಮೌನವಾಗಿದ್ದ. ನನಗೆ ನೀವು ಇಷ್ಟ. ಪ್ರಿಯಾ ಏನೂ ಮಾತನಾಡಲಿಲ್ಲ. ಬಹಳ ದಿನಗಳಿಂದ ಹೇಳಬೇಕು ಅಂದುಕೊಂಡಿದ್ದೆ, ಆದರೆ ನೀವು ಏನು ಅಂದುಕೊಳ್ತೀರೋ ಅಂತ ಹೇಳಿರಲಿಲ್ಲ. ಅವಳು ನಿಧಾನವಾಗಿ ನಕ್ಕಳು. ನೀವು ಹೇಳೋವರೆಗೆ ನಾನು ಕಾಯುತ್ತಿದ್ದೆ. ರೋಹಿತ್ ಆಶ್ಚರ್ಯದಿಂದ ನೋಡಿದ. ಅಂದ್ರೆ? ನನಗೂ ನೀವು ಇಷ್ಟ. ಅವನು ಏನೂ ಹೇಳಲಿಲ್ಲ. ಇಬ್ಬರು ಒಬ್ಬರನ್ನೊಬ್ಬರು ನೋಡಿ ನಕ್ಕರು. ಅವರ ಪ್ರೀತಿ ದೊಡ್ಡ ಪ್ರಪೋಸಲ್ನಿಂದ ಶುರುವಾಗಲಿಲ್ಲ. ಯಾವುದೇ ಸಿನಿಮಾದ ದೃಶ್ಯವೂ ಇರಲಿಲ್ಲ. ಒಂದು ಪೆನ್ನಿಂದ ಶುರುವಾದ ಪರಿಚಯ, ಒಂದು ಊಟದ ಡಬ್ಬಿಯಿಂದ ಬೆಳೆದ ಸ್ನೇಹ, ಒಬ್ಬರ ಅನುಪಸ್ಥಿತಿಯಲ್ಲಿ ಇನ್ನೊಬ್ಬರಿಗೆ ಆಗುತ್ತಿದ್ದ ಖಾಲಿತನ, ಸಣ್ಣ ಅಸೂಯೆ, ಸಣ್ಣ ಮುನಿಸು, ಅದರೊಳಗೆ ಗೊತ್ತಾಗದೆ ಬೆಳೆದ ಪ್ರೀತಿ. ಕೆಲವೊಮ್ಮೆ ಪ್ರೀತಿ ನಮ್ಮ ಜೀವನಕ್ಕೆ ದೊಡ್ಡ ಸದ್ದಿನೊಂದಿಗೆ ಬರುವುದಿಲ್ಲ. ಅದು ಪ್ರತಿದಿನದ ಸಣ್ಣ ಸಣ್ಣ ಕಾಳಜಿಗಳ ನಡುವೆ ಮೌನವಾಗಿ ಬಂದು ಕುಳಿತುಕೊಳ್ಳುತ್ತದೆ. ಅದನ್ನು ಗಮನಿಸುವ ಹೊತ್ತಿಗೆ ನಮ್ಮ ಮನಸ್ಸಿನಲ್ಲಿ ಆ ವ್ಯಕ್ತಿ ಈಗಾಗಲೇ ತುಂಬ ವಿಶೇಷವಾಗಿರುತ್ತಾನೆ. ಧನ್ಯವಾದಗಳು. ಈ ಕತೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಮಾಡದವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದ.